ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಗೈಸ್, ಇವತ್ತು ನನ್ನ ಬರ್ತ್ಡೇ, ಮೈ ಸ್ಪೆಷಲ್ ಡೇ. ಓಕೆ, ಹೊಟ್ಟೆ ಶಾಕ್ ಇತ್ತು, ಶೇಕ್ ಕುಡ್ಬಿಟ್ಟೆ, ತೋರ್ಸಕ್ಕಾಗಿಲ್ಲ, ವಿಡಿಯೋ ಮಾಡಲಿಲ್ಲ. ಇರ್ಲಿ, ನೆಕ್ಸ್ಟ್ ಟೈಮ್ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಗೈಸ್, ಇವಾಗ ಒಂದು ಡೈಲಿ ರೊಟೀನ್ ಸ್ಕಿನ್ ಕೇರ್, ಸ್ಕಿನ್ ಕೇರ್ ಟೈಮ್ ಶುರು ಮಾಡ್ಕೊಳ್ಳೋಣ. ಟೋನರ್, ನೆಕ್ಸ್ಟ್ ಸೆರಮ್, guys, ಡೈಲಿ 3 to 4 ಲೀಟರ್ಸ್ ನೀರು ಕುಡೀರಿ. ನಿಮ್ ಸ್ಕಿನ್ ಚೆನ್ನಾಗಿಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಹೈಡ್ರೇಟ್ ಆಗಿರ್ತೀರ. ನೆಕ್ಸ್ಟ್ ಮಾಯಿಶ್ಚರೈಸರ್. Guys, my skincare routine is finished and now let us go out. Guys, ಇವಾಗ ಸ್ವಲ್ಪ ಕೆಲಸ ಇದೆ, ಆಚೆ ಕಡೆ ಹೋಗ್ಬೇಕು. ನಿಮ್ಗೆ ಆಮೇಲೆ ನಾನು ಸಿಗ್ತೀನಿ. ಬಾಯ್. ಗೈಸ್, ಅದಕ್ಕಿಂತ ಮುಂಚೆ ನಿನ್ನೆ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ ಸೇರಿ ನನಗೆ ಔಟ್ಫಿಟ್ ಕೊಟ್ರಲ್ಲ, ಸೊ ಅದೇ ಇದು ನೋಡಿ. ಮತ್ತೆ ಎಲ್ಲರೂ 3 ಜನ ಮಿಸ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಮಧ್ಯದಲ್ಲಿ ಕೌಶಿಕ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವನು ಬಂದ ಹತ್ರ ವಿಚಿತ್ರವಾಗಿ ವಿಶ್ ಬೇರೆ ಮಾಡಿದ. ನಾನು ನಗು ಬರುತ್ತೆ ಅವ್ನು ಮಾಡೋ ವಿಶ್ಗೆ. ಒಂದ್ಸಲ ಅವನು ಹಾಗೆ ಆಡೋದು, ನನ್ನ ಹತ್ರ ಆಗಾಡ್ತಾನೆ, ಬೇರೆಯವ್ರ ಹತ್ರ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಆಚೆ ಹೋಗ್ಬೇಕು, ಸಿಗ್ತೀನಿ. ಗೈಸ್, ಜಸ್ಟ್ ಬಂದೆ ಮನೆಗೆ. ಫುಲ್ ಸುಸ್ತಾಗ್ಬಿಟ್ಟಿದೆ, ಹೊಟ್ಟೆ ಹಸು ಆಗ್ತಿದೆ. ಕೇಳೋಣ ಅಮ್ಮನ ಏನ್ ಮಾಡಿದ್ದಾರೆ ಅಂತ. ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗಿ ಕೇಳ್ತೀನಿ. ಊಟ ಮಾಡ್ಬೇಕು, ಹೊಟ್ಟೆ ಹಸು ಆಗ್ತಿದೆ. ಗೈಸ್, ಅಲ್ವಾ ಎಷ್ಟು ಚೆನ್ನಾಗಿಲ್ಲ ತಾನೆ? ಚೆನ್ನಾಗಿದ್ಯಾ? ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಏನ್ ಮಾಡಿದ್ಯಾ ಮಾತಿನಕ್ಕೆ? ಬೇಳೆ ಸಾರು, ಪಲಾವ್ ಮಾಡಮ್ಮ. ಮನೆ ಲೀನ್ ಮಾಡು, ಹೋಟ್ಲಲ್ಲಿ ತಿನ್ನೋದು ಇದ್ದೇ ಇರುತ್ತೆ. ಹುಟ್ಟದ ಹಬ್ಬದ ದಿವಸ ಅಮ್ಮನ ಕೈಯಲ್ಲಿ ಅಡಿಗೆ ತಿಂದ್ರೆ ಜೀವನ ಚೆನ್ನಾಗಿರುತ್ತಂತೆ. ಯಾರೋ ಹೇಳಿದ್ರು, ಯಾರು ಅಂತ ಕೇಳು, ನಾನೇ. ಏನ ಮಾಡ್ತೀಯ ಇಲ್ವಾ? ಮಾಡಲ್ಲ ಯಾಕೆ? ನಂಗೆ ಗೊತ್ತಿಲ್ಲ, ಸಾಯಂಕಾಲ ನಂಗೆ ತಿನ್ನಕ್ ಪಲಾವ್ ಬೇಕು ಅಷ್ಟೇ ತಾನೆ ಬಿಡು. ತರ್ಕಾರಿಗೆ ಅಂತ ಗೊತ್ತು, ಪಲಾವ್ ಮಾಡ್ಬೇಕು ಅಷ್ಟೇ. ಸರಿನಾ? ಓಕೆ, ಸಾಯಂಕಾಲ ಪಲಾವ್ ಮಾಡ್ತಾರಂತೆ, ನೋಡೋಣ. ಪಕ್ಕ ಮಾಡ್ಬೇಕು. ತರ್ತೀನಿ, ಮಾಡಮ್ಮ. ಖಾರವಾಗಿರ್ಲಿ, ಸ್ವೀಟ್ ಮಾಡಬೇಡ. ಓಕೆ ಗೈಸ್, ಬಾಯ್. ಗೈಸ್, ಊಟ ಮಾಡಿದೆ, ಬೇಳೆ ಸಾರು. ಇವಾಗ ಹೋಗಿ ಏನದು ತರಕಾರಿ ತಗೊಂಡ್ ಕೊಟ್ಬಿಡ್ಬೇಕು, ಪಲಾವ್ ಮಾಡಕ್ಕಿಲ್ಲ ಅಂದ್ರೆ ಮತ್ತೆ ರಾತ್ರಿ ಬೇಳೆ ಸಾರೇ ತಿನ್ನು ಅಂತ ಹಿಂಸೆ ಮಾಡ್ತಾರೆ.
ಏನ್ ಮಾಡಲ್ಲ, ಹೋಗ್ಬಿಟ್ಟು ತರಕಾರಿ ತಗೊಂಡ್ ಬಂದ್ಬಿಡ. ಹೌದಾ, ನೋಡಿ ಗೈಸ್, ನಾನು ರೇಗಿಸ್ತಾ ಇದ್ದಾನೆ. ಮತ್ತೆ ಹ್ಯಾಪಿ ಬರ್ಡೇ ಅಂತಲ್ಲ, ಇಲ್ಲ ರಾತ್ರಿ ಎಲ್ಲ ಸಿಕ್ತು ಗೈಸ್. ಇವಾಗ ನಾನು ನಮ್ಮಪ್ಪ ತರಕಾರಿ ತರಕ್ ಹೋಗ್ತಾ ಇದೀವಿ ಪಲಾವ್ಗೆ. ನೋಡಿ, ಅನ್ಕೊಂಡೇ ಇಲ್ಲ ನಮ್ಮಮ್ಮ ಬೇಳೆ ಸಾರು ಮಾಡ್ತಾರೆ. ಓಕೆ ಗೈಸ್, ಆಮೇಲೆ ಬರ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು. ಸಡನ್ ಆಗಿ ಜೋರ್ ಮಳೆ. ಹಾ ಎಲ್ಲಿ ಲೈಟ್ ಅಲ್ಲಿ ಕಾಣ್ತ ಫುಲ್ ಮಳೆ. ಓಕೆ ಗೈಸ್, ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ ಗೈಸ್. ತರಕಾರಿ ತಗೊಂಡಿದ್ದಾಯ್ತು. ಇವಾಗ ನಮ್ಮ ಅಮ್ಮಂಗೆ ಹಿಂಸೆ ಕೊಡೋಣ, ಪಲಾವ್ ಮಾಡಮ್ಮ. ಅಮ್ಮ, ತರಕಾರಿ ತಂದಿದ್ದೀನಿ, ಪಲಾವ್ ಮಾಡ್ಬೇಕು. ಟೇಕ್ ಇಟ್ ಬೇಬಿ, ಪ್ಲೀಸ್ ಡೂ ಪಲಾವ್. ನಾಳೆ ಆಗಲ್ಲ, ಏನಾಗಲ್ಲ. ನಾನು ಟೈಮು ಕೇಳಿಸ್ಕೊ, 3 ಗಂಟೆ ಆಗ್ಲಿ, ರಾತ್ರಿ ಮಧ್ಯರಾತ್ರಿ ಬೆಳಗ್ಗೆ ಆಗ್ಬಿಡುತ್ತೆ. 3 ಗಂಟೆ ಆದ್ರೆ 12 ಗಂಟೆ ಆಗ್ಲಿ, ನನಗ್ ಗೊತ್ತಿಲ್ಲ. ಮಳೆಯಲ್ಲಿ ನೆನ್ಕೊಂಡು ನೋಡು ತಗೊಂಡ್ಬಂದಿದ್ದೀನಿ, ಮಾಡ್ಬೇಕೀಗ. ನಾನ್ ನಿನ್ನೆಯಿಂದ ಹೇಳ್ತಾ ಇದ್ದೀನಿ ನಾಳೆ ಪಲಾವ್ ಮಾಡ್ತೀನಿ, ತರಕಾರಿ ತಗೊಂಬ ಅಂತ. ನಿನ್ನೆಯಿಂದ ಹೇಳಿದ್ರೆ ಈಗ ಸರ್ವತ್ತಲ್ಲಿ 7:15 ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದ್ರೆ ನನ್ ಕೈಲಿ ಆಗಲ್ಲ ಮಾಡಕ್ಕೆ. ಆಯ್ತು, ಮಾಡು. ನಿಂಗೆ ಏನದು ಚಿನ್ನ ಕೊಡಿಸ್ತೀನಿ KGF ಇಂದ. 24 ಕ್ಯಾರೆಟ್ ತಗೋ. ಫಸ್ಟ್ 24 ಕ್ಯಾರೆಟ್ ಕ್ಯಾರೆಟ್ ತಗೊಂಬ. 24 ಕ್ಯಾರೆಟ್ ತಗೊಂಬ. ಕ್ಯಾರೆಟ್ 2 ಕ್ಯಾರೆಟ್ ಅಲ್ಲ, 24 ಕ್ಯಾರೆಟ್ ತಗೊಂಬ. 2 ಕ್ಯಾರೆಟ್ ಏನಿದೆ ಅಲ್ಲಿ, ಒಂದು 15 ಕ್ಯಾರೆಟ್ ಇದೆ. ನಡಿ ಅಮ್ಮ. ಇವಾಗ ನಂಗೆ ಗೊತ್ತಿಲ್ಲ, ಮಾಡ್ಬೇಕಷ್ಟೇ. ಅಡ್ಗೆ ಮೇಲೆ ಇಡ್ತಾ ಇದೀನಿ, ಮಾಡ್ತಾ ಇರ್ಬೇಕು. ಇಲ್ಲೇ ಟೇಬಲ್ ಮೇಲೆ ಇಟ್ಟಿದೀನಿ. ದೋಸೆ ಏನೂ ಇಲ್ಲ, ಪಾಸ್ ಏನೂ ಇಲ್ಲ, ನಂಗೆ ಬೇಕಾಗಿರೋದೇ ಪಲಾವು. ನೋ, ಪಲಾವೇ ಬೇಕು ನಂಗೆ. ಅಲ್ಲಮ್ಮ, ಇರಮ್ಮ ಇರೋ ಅಲ್ಲಮ್ಮ, ಬರ್ಡೇ ದಿನ ಮಗನ್ಗೆ ಚೆನ್ನಾಗಿರೋ ದಿನ ನಾವು ಮಾಡ್ಕೊಡೋಣ ಅನ್ನೋದ್ ಬಿಟ್ಬಿಟ್ಟು ಯಾವ್ದೋ ಬೇಳೆ ಸಾರು ಮಾಡಿ ಇಟ್ಕೊಂಡಿದ್ಯಾ. ಇವಾಗ ಪಲಾವೇ ಮಾಡಲ್ಲ ಅಂತೆ, ಡವ್ ಬೇರೆ. ಇಳಿಮ್ಮ, ಇಳಿ 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 ಇಳಿ. ನಂಗೆ ಗೊತ್ತಿಲ್ಲ, ಪಲಾವ್ ಬೇಕು ಅಷ್ಟೇ ಗೈಸ್. ನಮ್ಮಮ್ಮನ್ ಕನ್ವಿನ್ಸ್ ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಮಗ ಸಾರ್ ಹಾಕೊಂಡು ಚಟ್ನಿ ಹಾಕೊಂಡು ದೋಸೆ ತಿಂದ್ರೆ ಮಸಾಲೆ ದೋಸೆ ಅಂತೆ. ಮಸಾಲೆ ದೋಸೆಗೆ ಪಲ್ಯ ಎಲ್ಲ ಕೊಡ್ತಾರೆ. ಕೆಂಪು ಚಟ್ನಿ ಹಾಕ್ಬಿಟ್ಟು ಚೆನ್ನಾಗಿ ಬೆಳ್ಳುಳ್ಳಿದು, ಆಮೇಲೆ ಏನದು ಚಟ್ನಿ, ಕಾಯಿ ಚಟ್ನಿ ಇರ್ಬೇಕು ಗ್ರೀನ್ ಕಲರ್ದು, ಅವಾಗ ಮಸಾಲೆ ದೋಸೆ ಅಂತ ಕರಿಬಹುದು. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಐ ವಾಂಟ್ ಪಲಾವ್. 8 ಗಂಟೆವರೆಗೂ ಡಿಸಿಷನ್ ತಗೊಂಡ್ರೆ ದೋಸೆ ಮಾಡ್ತೀನಿ. ನನ್ನ ಪಾಡಿಗೆ ನಾನು ಮಲ್ಕೊಂತೀನಿ, ಯಾರು ಏನ್ ಬೇಕೋ ಮಾಡ್ತೀನಿ. 8 ಗಂಟೆ ತನಕ ಡಿಸಿಷನ್ ಬೇಡ ಬೇಡ, ಈ ಸ್ಪಾಟ್ ಅಲ್ಲಿ ಬೇಕು ಅಂತ ಹೇಳಿಸ್ತಾ. ಸರಿ, ಲಾಸ್ಟ್ ಮಾತು, ಪಲಾವ್ ಮಾಡ್ತೀಯಾ ಇಲ್ವಾ ಹೇಳ್ಬಿಡು. ಲಾಸ್ಟ್ ಅಂಡ್ ಫೈನಲ್ ಆದ್ರೂ ಫಸ್ಟ್ ಆದ್ರೂ ಅಷ್ಟೇ, ಇವತ್ ನಾನ್ ಪಲಾವ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನೋಡಿ ಗೈಸ್, ಮಳೆ ನೆನ್ಕೊ ಬಂದ್ರು, ತರಕಾರಿ ತಗೊಂಬಂದ್ರು ಪಲಾವ್ ಮಾಡ್ಲಿಲ್ಲ ನಮ್ಮಮ್ಮ. ಏನ್ ಮಾಡಕ್ಕಲ್ಲ, ನಾಳೆ ತಿನ್ನೋಣ. ಇಲ್ಲಿಗೆ ಪಲಾವ್ದು ಪ್ಲಾನು ತಿನ್ನೋದು ಕ್ಯಾನ್ಸಲ್. ಬಾಯ್ ಗೈಸ್. ಪಲಾವ್ ಮಾಡು ಅಂದ್ರೆ ಮಾಡ್ತಾನೆ ಇಲ್ಲ, ಏನೋ ಒಂದು ರೀಸನ್ಗಳ ಮೇಲ್ ರೀಸನ್ ಹೇಳ್ತಾ ಇದಾರೆ. ನೋಡೋಣ ಅವ್ರ ಏನ್ ಹೇಳ್ತಾರೆ, ಮತ್ತೆ ಕೇಳೋಣ. ಹೇಳು ಹೇಳು. ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ತರಕಾರಿ ತಗೊಂಬ ಅಂತ, ತರ್ತಾ ಇರೋದು ಪ್ರಾಬ್ಲಮ್ ಯಾರ್ದಪ್ಪ? ಏನಮ್ಮ ತಗೊಂಡ್ ಬಂದಿದ್ದೀನಾ ಇಲ್ವಾ? ರಾತ್ರಿ 10 ಗಂಟೆಲಿ ತಂದ್ಬಿಟ್ಟು ಮಾಡು ಅಂದ್ರೆ ಆಗಲ್ಲ. 10 ಗಂಟೆಲಿ ಏನ್ ತಂದಿಲ್ಲ ಗುರು. ಹೋಗ್ಲಿ ಬಿಡು, ನಾಳೆ ಎಷ್ಟೊತ್ತಿಗೆ ತಂದಿದ್ದು? 7 ಗಂಟೆ. ಮಕ 7 ಗಂಟೆ.
6:15 ಪಲಾವ್ದು ಸಾಮಾನೆಲ್ಲ ತಗೊಂಬಂದ್ ಕೊಟ್ಟಿದ್ದೀನಿ ಸಾಮಾನ್ಯ ಪಲಾವ್ ಸಾಮಾನೆಲ್ಲ ನಾನೇ ನಿನ್ನೆ ತಂದೆ. ಮೇಡಮ್. ಪಲಾವ್ ಸಾಮಾನ್ ಅಂದ್ರೆ ತರಕಾರಿಗಳೇ. ನೀನ್ ತಂದಿರೋ ತರಕಾರಿ ಎಲ್ಲ 7 ಗಂಟೆಗೆ ಆಯ್ತಾ. ಅದಕ್ಕೆ ನಾನ್ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೀನಿ. ಬರ್ತ್ಡೇಗೋಸ್ಕರ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋಗ್ತೀನಿ. ನಡಿ, ಅಲ್ಲೂ ಟ್ಯಾಕ್ಸ್ ನಂದೆ. ಟ್ಯಾಕ್ಸ್ ನಿಂದೆ, ಯಾಕಂದ್ರೆ ಪಲಾವ್ ಕೊಡ್ಸಿಲ್ಲ, ನೀನೇ ಕೊಡ್ಸ್ಬೇಕು. ಇಲ್ಲಾದ್ರೂ ಪಲಾವ್ ನಾನೇ ಮಾಡ್ಬೇಕು ಅಂದ್ರೆ ಪಲಾವ್ ಅಲ್ಲಿ ಕೊಡ್ಸ್ತೀನಿ ಇವಾಗ. ಅಲ್ಲಮ್ಮ ಹೋಗೋ, ನಾನು ಆಟ ನೋಡ್ಬೇಕು. ಅಮ್ಮ ಹಾಗೆ ಕೇಳಿಸ್ಕೊ, ಇಲ್ಲಿ ಕೇಳಿಸ್ಕೊಳಮ್ಮ. ಇವಾಗ ಆಚೆ ಕಡೆ ಪಲಾವ್ ತಿನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಾಂದ್ರೆ ಆಚೆ ಕಡೆ ತಿಂದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿಲ್ಲ. ಸುಮ್ಮನ್ ಕೇಳಿಸ್ಕೊ. ಕೇಳಿಸ್ಕೊಳಮ್ಮ. ಇವಾಗ ಆಚೆ ಕಡೆ ನೀನ್ ಪಲಾವ್ ಕೊಡ್ಸಿದ್ರೆ ಕೇಳಿಸ್ಕೊತಿದ್ಯಾ? ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊ. ನೀನು ಆಚೆ ಕಡೆ ನೀನ್ ಪಲಾವ್ ಕೊಡ್ಸಿದ್ರೆ ನೀನ್ ಮಾಡಿರೋ ಪಲಾವ್ ತರ ಇರುತ್ತ ಟೇಸ್ಟ್. ಅದು ನಾನ್ ಮಾಡಿರೋ ಪಲಾವ್ ಅನ್ಕೊಂಡೇ ತಿನ್ನು. ಇವಾಗ ನಂಗೆ ಗೊತ್ತಿಲ್ಲ. ನೀನ್ ಸಾಂಗ್ ಆಡ್ಕೊಂಡಿದ್ರೆ ಇಲ್ಲಿ ಪಲಾವ್ ತಿಂದಂಗ ಆಗುತ್ತಾ? ಇವಾಗ ಹೇಳಮ್ಮ, ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಇವಾಗ ಪಲಾವ್ ಮಾಡ್ತೀಯಾ ಇಲ್ವಾ? ಇಲ್ಲ, ಮಾಡಲ್ಲ. ಮತ್ತೆ ಮಾಡಲ್ಲ. ಮತ್ತೆ ಏನ್ ಮಾಡೋದು? ಪಲಾವ್ ತಿನ್ಬೇಕಲ್ಲ. ನೋಡಿ ಗೈಸ್, ಏನ್ ಹೇಳೋದು, ಮೊನ್ನೆಯಿಂದ ಹೇಳ್ದೆ ಪಲಾವ್ ಮಾಡು ಅಂತ. ಇವಾಗ ಮಾಡು ಅಂದಾಗೆಲ್ಲ ಹೇಳ್ದೆ ತರಕಾರಿ ಬೇಕು ಅಂತ. ನೆನ್ನೆ ಎಲ್ಲ ಇತ್ತು, ಹುಳಿ ಗಿಳಿ ಮಾಡ್ಬಿಟ್ಟು ಇವಾಗ ಅದಕ್ಕೆ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಹಾಕಿ ಹುಳಿ ಮಾಡಿ ಅದನ್ನ ಹಾಗೆ ಇಟ್ಕೋಬೋದಿತ್ತಾನೆ, ಪಲಾವ್ ಮಾಡ್ಬೋದಿತ್ತಾ? ಹುಳಿ ಚೆನ್ನಾಗಿದೆ ಅಮ್ಮ, ಅದಕ್ಕೆ ಇದ್ದಿದ್ದು ಯಾರೋ. ಏನ್ ಮಾಡಕ್ಕಾಗಲ್ಲ, ಜನ ಸರಿ ಇಲ್ಲ. ಇವತ್ತು ಮನೆಯಲ್ಲಿ ಪಲಾವ್ ಮೇಲೆ ಯಾರ ಹೆಸರು ಬರ್ತಿಲ್ಲ, ಅದಕ್ಕೆ ತಿಂತಿಲ್ಲ. ಸಿಂಪಲ್. ಓಕೆ ಗೈಸ್, ಆಚೆ ಕೊಡಿಸ್ತಾರಂತೆ, ನೋಡೋಣ. ಆಚೆ ಏನೋ ನಾ ಕೊಡಿಸ್ದಿರ ಇರು, ರಾತ್ರಿ ಎಷ್ಟೊತ್ತಾದ್ರೂ ಪಲಾವ್ ಮಾಡಿದ್ರ ಮಲ್ಕೊಳಕ್ ಬಿಡಲ್ಲ, ಹೇಳಿದೀನಿ ನಾನು. ಕೇಳಿಸ್ತಾ? ನೀನ್ ಬಿಡಮ್ಮ, ನೆಕ್ಸ್ಟ್ ನೀನೇ ಸಿಂಗರ್. ರಮೆ ಅಲ್ಲ, ನಿಜ. ಏನ್ ಅನ್ಕೊಂಡಿದ್ಯಾ ನಿನ್ನ? ಯಾಕಪ್ಪ? ಬಾತ್ರೂಮ್ ಗೈಸ್, ನಮ್ಮಮ್ಮ ಬಾತ್ರೂಮ್ ಸಿಂಗರ್ ಅಂತೆ. ಯಾವತ್ತಿಂದ? ಏನಪ್ಪಾ? ಬಾತ್ರೂಮ್ ಸಿಂಗರ್ ಅಲ್ಲ? 100% ಬಾತ್ರೂಮ್ ಸಿಂಗರ್. ಇವಾಗ ಪಲಾವ್ ಕತೆ ಏನ್ ಮಾಡೋದು? ಫುಲ್ ಸ್ಟಾಪ್, ಸಿಂಪಲ್. ಆಚೆ ಕೊಡ್ತೀನಿ ಅಂದಿದ್ಯಾ, ಆಮೇಲೆ ಅದು ಪಕ್ಕ. ಕೊಡ್ತಿದ್ರೆ ರಾತ್ರಿ ಎಲ್ಲ ಏನ್ ಮಾಡ್ತೇ ನೀನೇನ್ ಮಗು ತರವೇ ಅಂತ ಅಳ್ತೀಯಾ? ಅಲ್ಲ, ರಾತ್ರಿ ಎಲ್ಲ ಹಿಂಗೆ ಕಾಟ ಕೊಡ್ತೀನಿ. ಅಯ್ಯ, ಪಲಾವ್ ಮಾಡು. ಆಯ್ತು, ಮಾಡೋಣ. ನಾನ್ ಕೊಡ್ಸ್ಲಿಲ್ಲ ಅಂದ್ರೆ ಮಾಡ್ತೀನಿ. ಇವತ್ತು ಅದಕ್ಕೋಸ್ಕರ ತಾನೆಪ್ಪ, ನಾನ್ ಮಾಡ್ಲಿಲ್ಲ ಅಂತ ತಾನೆ ಮಂಜು ತಾತ ನಿಮ್ಗೆ ಸೋನ್ ಪುಡಿ ಕೊಟ್ಟು ಕಳ್ಸಿದ್ರು ತಾನೆ, ನಿಮ್ಮಮ್ಮಂಗೆ ಇಷ್ಟ ಕೊಟ್ಬಿಡು ಅಂತ. ಪಲಾವ್ಗೂ ಸೋಂಪಾಪುಡಿಗೂ ಏನಾರ ಸಂಬಂಧ ಇದೆಯಾ? ಅಲ್ಲ, ನನಗಿಷ್ಟ ಆಗಿರೋ ಸ್ವೀಟ್ ಬಂತಲ್ಲ, ಅದಕ್ಕೆ ಪಲಾವ್ ಕ್ಯಾನ್ಸಲ್. ನಿನ್ಗಿಷ್ಟ ಅದು ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕದ್ರಂತೆ, ಹಾಗೆ. ನಿನಗಿಷ್ಟ ಆಗಿರೋದು ನನಗ್ ಕೊಟ್ಬಿಟ್ಟು ಸ್ವೀಟು ಅಂತ ಹೇಳಿದ್ರು. ಸರಿ, ಒಪ್ಪೋಣ, ಓಲಿ. ನಿನ್ ಕೊಟ್ರು ನಿನ್ ಖುಷಿ ಆಯ್ತು, ಒಪ್ಕೊಳ್ತೀನಿ. ಇವಾಗ ನೀನ್ ನನಗ್ ಪಲಾವ್ ಮಾಡ್ಕೊಟ್ಟಿಲ್ವಲ್ಲ, ನನ್ ಮನ್ಸಿಗೆ ಬೇಜಾರಾಗ್ತಿಯಲ್ಲ, ಏನ್ ಮಾಡೋದಿಲ್ಲ ಅದಕ್ಕೆ. ಸರಿ ಆಯ್ತು, ನನಗೆ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋಗ್ತೀನಿ. ನೀನ್ ಒಳ್ಳೆ ಅದೇ ನೀನ್ ಆಡೋದ್ ಕೇಳಲಾರೆ, ಕೇಳಲಾರ್ದೆ. ಟಿವಿಗೂ ಕಿವಿ ಇದೆ, ಯಾರು ಚೆನ್ನಾಗ್ ಆಡ್ತಾರೆ ಯಾರು ಚೆನ್ನಾಗ್ ಆಡಲ್ಲ ಅಂತ ಗೊತ್ತು. ಅದಕ್ಕೆ ನಾನ್ ಆಡಿದ್ರೆ ಅಲ್ಲಿ ಟಿವಿಲಿ ಅಡ್ವರ್ಟೈಸೇ ಬರಲ್ಲ. ಅದೆಲ್ಲ ಬೇಜಾರ್ ಮಾಡ್ಕೋಬಾರ್ದು, ಕೋಪ ಹೇಳಿ ಏನಂತ. ಏನೇ ಆಗ್ಲಿ ಗುರು, ನಮ್ ಬಾಸ್ ಹೇಳಿರೋದು, ಯಾರ್ ಏನ ಅನ್ಲಿ
ಅವನ ಅಜ್ಜಿ ತಲೆಗೆಡ್ಸ್ಕೋಬಾರ್ದು, ಬೇಜಾರ್ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಖುಷಿಯಾಗಿರ್ಬೇಕು. ಆಯ್ತು. ನಿಂದಕರಿರಬೇಕು ಧರೆಯಲ್ಲಿ, ಅಂದಿ ಇದ್ದ ಹಾಗೆ ಸರ್ವಜ್ಞ ಅಂತ ಎಡಿಟ್ ಮಾಡ್ಕೋತೀಯ ಇನ್ನೊಂದ್ಸರಿ. ನಮ್ಮಪ್ಪ ಹೇಳಿದ್ರಲ್ಲ, ಹಂದಿ. ಅದೇ ಹಂದಿ. ಗಾದೆಗಳು. ಇರ್ಲಿ ಇರ್ಲಿ, ಅಟ್ಲೀಸ್ಟ್ ಹೋಗ್ಲಿ. ನಾಳೆನ ಮಾಡ್ಕೊಡ. ನಾಳೆ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಮಾಡ್ಕೊಡು ಅಷ್ಟೇ. ಹೊಟ್ಟೆಲ್ ಮಾಡ್ಕೊಡು. ಓಕೆ ಗೈಸ್, ಆಚೆ ಕೊಡಿಸ್ತಾರಂತೆ. ಮೈಕು. ಗೈಸ್, ಇವಾಗ ಫುಡ್ ಸ್ಟ್ರೀಟ್ಗೆ ಹೊರಡ್ತಾ ಇದೀವಿ. ಸೊ ಈ ವ್ಲಾಗ್ನ ನಾನು ಫುಡ್ ಸ್ಟ್ರೀಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ಸಿಗೋಣ. ನಮಸ್ಕಾರ.